ನಿಮ್ಮ ಜಿಗ್ನಿ ಹುಡುಗಿ ಅಮೂಲ್ಯ. ಕಾಲೇಜ್ ಇತ್ತು ಅಂತ ನಾನು ಈ ತರ ರೆಡಿಯಾಗಿ ಫಸ್ಟ್ ಹೋಗಿದ್ದೆ ದೇವಸ್ಥಾನಕ್ಕೆ. ಸೊ ಶಿವ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು, ಅದ್ರ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಸ್ಯಾಟರ್ಡೆ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೂ ದರ್ಶನ ಚೆನ್ನಾಗಾಯ್ತು. ಅದಾದ್ಮೇಲೆ ರಾಯರ್ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನ್ ನಮ್ ಜೂನಿಯರ್ ಜೊತೆ ಹೋಗಿದ್ದೆ. ವ್ಯಾನ್ ಬಂದ್ಬಿಡುತ್ತೇನೋ ಅಂತ ಅನ್ಕೊಂಡ್ ಬೇಗ ಹೋಗ್ ಬಂದ್ವಿ. ಅಲ್ಲಿ ನೋಡಿದ್ರೆ ಇನ್ನು ವ್ಯಾನೇ ಬಂದಿರ್ಲಿಲ್ಲ ಗಾಯ್ಸ್. ಕಾಲೇಜ್ಗೆ ಹೋಗಿದ್ದೆ. ಫಸ್ಟ್ ಅವರ್ ಆದ ತಕ್ಷಣ ನಮ್ಮ ಕಾಲೇಜ್ ಕಡೆಯಿಂದ SIR ಫಾರ್ಮ್ ಫಿಲ್ ಮಾಡಕ್ಕೆ ಆನೇಕಲ್ ಸುತ್ತಮುತ್ತ ಇರೋ ಏರಿಯಾಗೆ ಕರ್ಕೊಂಡೋಗಿದ್ರು. ಹೋಗ್ಬೇಕಾದ್ರೆ ದೇವಸ್ಥಾನ ಇತ್ತು ಅಂತ ಅಲ್ಲೂ ಕೈ ಮುಕ್ಕೊಂಡು ಕುಂಕುಮ ಇಕ್ಕೊಂತಾ ಇದೀವಿ. ನೆಕ್ಸ್ಟ್ ಒಂದೊಂದ್ ಮನೆಗೆ ಹೋಗ್ತಾ ಇದ್ರಿ, ಯಾರ್ಯಾರು ಫಾರ್ಮ್ ಫಿಲ್ ಮಾಡೋರೋ ಇಲ್ಲೋ ಅಂತ ಕೇಳಕ್ಕೆ. ಕೊಂಡ್ ಬೈತೋರ್ಲಿ ಅವ್ರಮ್ಮ. ಗೈಸ್, ನಾವು ಫಸ್ಟ್ ಯಾರ ಮನೆಗಾದ್ರು ಹೋಗಿದ ತಕ್ಷಣ ಕೇಳೋದೆ ನಾಯಿ ಇದೆಯಾ ಇಲ್ವಾ ಅಂತ. ನಾನ್ ವಿಡಿಯೋ ಮಾಡ್ಕೊಂಡು ವಿಡಿಯೋಗೆ ಏನಾದ್ರು ಹೇಳು ಅಂತಂದ್ರೆ ತಲೆ ಚಚ್ಕೊಂತೋಳ್ ನೋಡಿ ಗೈಸ್. ಅಂದ್ರೆ ನಾನು ಹಿಂಗೆ ಓಡ್ಬಿಡ್ತೀನಪ್ಪ. ನಂದುದೇನೆ ಮನೆನಾ. SIR ಫಾರ್ಮ್ ಫಿಲ್ ಮಾಡಕ್ ಬಂದಿದೀವಿ ಆನೇಕಲ್ ಏರಿಯಾಗೆ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲರೂ ಫಿಲ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನ ಯಾರು ಗೊತ್ತಿಲ್ವೋ ಅವ್ರು ಹಂಗೆ ಖಾಲಿ ಬಿಟ್ಟಿದ್ದಾರೆ. ಏನೋ ಒಂದು ಹೇಳು, ಕ್ಯಾಮ್ರಾ ಆನ್ ಮಾಡ್ಬಿಟ್ಟಿದೀನಿ. ಆಲ್ ದ ಬೆಸ್ಟ್ ಯುವರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ ಆತರ ಅನ್ಸುತ್ತ ಏನಾದ್ರು. ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಮ್ ಫ್ರೆಂಡ್ಸ್ ಬರ್ಬೇಕು ಅಂತ ಇಲ್ಲೇ ವೇಟ್ ಮಾಡ್ತಾ ಇದ್ರಿ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಸೊ ಇಲ್ಲಿ ದರ್ಶನ ಆಯ್ತು. ಅದಾದ್ಮೇಲೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನನೇ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ರಶ್ ಇತ್ತು. ಆ ಜನದಲ್ಲಿ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾವು ಹೊರಗಡೆನೆ ಮುಕ್ಕೊಂಡು ಫೋಟೋಸ್ ತಗೊಂಡ್ ಬಂದ್ವಿ. ನಮ್ ಫ್ರೆಂಡ್ಸ್ ನೋಡಿ ಇನ್ನೂ ಅಲ್ಲೇ ನಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ನಾವೆಲ್ಲ ಒಂದು ಗ್ರೂಪ್ ವಿಡಿಯೋ ಮಾಡ್ಕೊಂಡು ಫೋಟೋಸ್ ತಗೊಂಡು ನೆಕ್ಸ್ಟ್ ವ್ಯಾನ್ ಹತ್ರ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಅದಾದ್ಮೇಲೆ ವ್ಯಾನ್ ಹತ್ರ ಹೋದ್ಮೇಲೆ ನಮ್ನ ಬಸ್ ಸ್ಟಾಪ್ ಹತ್ರ ಬಿಟ್ರು. ನಾವು ಮನೆಗ್ ಬಂದ್ವಿ. ನಾನ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಮ್ ತಮ್ಮ ಸಿಗ್ದ ಅಂತ ಬೇಕ್ರಿನ ಏನಾದ್ರು ಕೊಡಿಸ್ತೀನಿ ಅಂತ ಕರ್ಕೊ ಬಂದ. ನೆಕ್ಸ್ಟ್ ಅವ್ನು ನನ್ಗೆ ಐಸ್ ಕ್ರೀಮ್ ಕೊಡಿಸ್ದ. ಈ ಕಡೆ ಬಂದೆ. ಇವ್ರು ಯಾರಂತ ನನಗೆ ಗೊತ್ತಿಲ್ಲ. ಸೊ ಇವ್ರು ನಿಮ್ ವಿಡಿಯೋಸ್ ಡೈಲಿ ನೋಡ್ತೀನಿ ಅಂತ ಹೇಳಿದ್ರು, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಹೇಳ್ಬಿಟ್ಟು ಅವ್ರಿಗೊಂದು ವಿಡಿಯೋ ಮಾಡ್ಕೊಂಡೆ. ಅವ್ರನ್ನ ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ಅವ್ರನ್ನ ವಿಡಿಯೋ ಮಾಡ್ಕೊಂಡಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ನಾನು ನಮ್ಮ ತಮ್ಮ ಮನೆಗೆ ಬರ್ತಾ ಇದೀವಿ. ಇಷ್ಟೇ ಇವತ್ತಿನ ವಿಷಯ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಯಾರ್ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಗೈಸ್.